ಎಲ್ರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ರಿಗೂ ಶುಭಾಶಯಗಳು. ಇವತ್ತು CS ಸೆಂಟ್ರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. 6 ವರ್ಷ ಆಯ್ತು CS ಸೆಂಟರ್ ಓಪನ್ ಆಗಿ. ಬಟ್ ವಿನೋದ್ ಅವರು ನನ್ನಿಂದ ಅಂತ ಇದು ಮಾಡಿದ್ರು. ಬಟ್ ಅವರು ಕಷ್ಟಪಟ್ಟು ಇದು ಕಾರ್ಯಕ್ರಮ ಮಾಡಬೇಕು, ಇಲ್ಲೊಂದು CS ಸೆಂಟರ್ ಮಾಡಬೇಕು ಅಂತ ಛಲ ಮಾಡಿ ಅವ್ರು ಮಾಡಿದ್ದಕ್ಕೆ ನಾವು ಹಿಂದೆಯಿಂದ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅಷ್ಟೇ, ನನ್ನಿಂದ ಏನಂತಲ್ಲ. ಅವತ್ತಿಂದ ಇವತ್ತವರೆಗೂ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ವಿನೋದ್ ಅವರು. ಅವರಿಗೆ 5 ಸ್ಟೇಟ್ ಅವಾರ್ಡ್ಗಳು ಬಂದಿದೆ. ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಆಧಾರ್ ಇರ್ಬೋದು, ಪಾನ್ ಇರ್ಬೋದು, ಇನ್ನು ಏನೇ ರೇಷನ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ಅವ್ರ ಕಡೆಯಿಂದ ಜನಗಳಿಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ. ಹೀಗೆ ಅವರು ಮುಂದುವರಿಸ್ಲಿ ಜನಗಳಿಗೆ. ಯಾಕೆಂದ್ರೆ ಫಸ್ಟ್ ಅಲ್ಲಿ ನಾವೆಲ್ಲ ಪ್ರತಿಯೊಂದು ನಾನು ಒಂದು ಮೆಂಬರ್ ಆಗಿ ಪ್ರತಿಯೊಬ್ಬರಿಗೂ ನಾನು ಸರ್ವಿಸ್ ಕೊಡ್ತಾ ಇದ್ದೆ. ಹೇಗೆ ಅಂದ್ರೆ ಅನಗಂಡಿಲಿಗೆ ಹೋಗ್ತಾ ಇದ್ದೆ, ಹೊಸಕೋಟೆಗೆ ಹೋಗ್ತಾ ಇದ್ದೆ, ಎಲ್ಲ ಸೇವೆ ಮಾಡೋದಕ್ಕೆ. ಇಲ್ಲಿ CS ಸೆಂಟರ್ ಇರ್ಲಿಲ್ಲ ಅಂತೇಳಿ ಅಲ್ಲೋಗಿ ಎಲ್ಲ ನಾನೇ ಎಲ್ಲ ಖುದ್ದಾಗಿ ಮಾಡ್ಕೊಂಡ್ ಬರ್ತಾ ಇದ್ದೆ. ಈಗೇನಾಗಿದೆ, ಇಲ್ಲೇ CS ಸೆಂಟರ್ ಆಗಿರೋದಕ್ಕೆ ನಾನು ಅಲ್ಲಿ ಹೋಗೋ ಕೆಲಸನೇ ಇಲ್ಲ. ಪ್ರತಿಯೊಬ್ರು ನಾನು ಯಾರು ಕೇಳ್ತಾರೆ, ಜನ ಎಲ್ಲ ಊರಲ್ಲಿ ಅಕ್ಕಪಕ್ಕ ನಮ್ಮ ಪಂಚಾಯತಿ ಅವರೆಲ್ಲ ಇಲ್ಲೇ ಬಂದು ಆ ಸರ್ವಿಸ್ ಸೇವೆ ತಗೊಂತಾ ಇದ್ದಾರೆ. ಹೀಗೆ ಅವ್ರು ಮುಂದುವರಿಸ್ಲಿ ಅಂತ ನಾನು ಹಾರೈಸ್ತೀನಿ ಅವ್ರಿಗೆ. ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳು ಮಾಡ್ಲಿ ಅಂತ. ವಿನೋದ್ ಅವ್ರು ಇನ್ನೂ ಚಿಕ್ಕ ವಯಸ್ಸು, ಅವ್ರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ. ಅವ್ರ ಜೊತೆಗೆ ಅವ್ರ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಅವ್ರು ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ನಾವು ಸ್ವಲ್ಪ ನಮ್ಮ ಕಡೆಯಿಂದನೂ ಸಪೋರ್ಟ್ ಸಿಗ್ತಾ ಇದೆ. ಹಾಗಾಗಿ ಅವ್ರು ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡಿ ಯಶಸ್ವಿ ಆಗ್ಲಿ ಅಂತ. ಮತ್ತೆ ಹೀಗೆ ಅರ್ಜಿ ಟೈಲರಿಂಗ್ ತುಂಬಾ ನಾವು ಪಂಚಾಯತಿಯಿಂದ ಲಾಸ್ಟ್ ಬಾಡಿಯಲ್ಲಿ ಒಂದೊಂದು ವರ್ಷಕ್ಕೊಂದೊಂದು ಅಂತ ನಮ್ಮ ಒಂದೊಂದು ಮೆಂಬರ್ ಕೊಡ್ತಾ ಇದ್ರಿ. ಬಟ್ ಒಬ್ಬರು ಕೊಟ್ಟರು ಒಬ್ರಿಗೂ ಬೇಜಾರಾಗ್ತಾ ಇತ್ತು, ಒಂದೊಂದು ಮಿಷನ್ ಕೊಡ್ತಾ ಇದ್ದು. ಈ ಬಾಡಿಯಲ್ಲಿ ನಮ್ಗೇನು ಮಿಷಿನ್ಸ್ ತಗೊಂಡಿಲ್ಲ ನಾವು. ಹಾಗಾಗಿ ವಿನೋದ್ ಅವರು ಪಾಪ ಒಂದು ಅಪ್ಲಿಕೇಶನ್ ಹಾಕಿದ್ರು. 80 ಫಲಾನುಭವಿಗಳಿಗೆ ಮಿಷಿನ್ಸು ಮತ್ತೆ ಅವರು ಕಾರ್ಪೆಂಟರ್ದು ಆಗ್ಲಿ ಎಲ್ಲಾ ಸವಲತ್ತುಗಳನ್ನು ಅವ್ರಿಗೆ ಏನ್ ಕೆಲಸ ಮಾಡ್ತಾರೋ ಸವಲತ್ತುಗಳೆಲ್ಲಾನು ಅವರು ಅರ್ಜಿ ಹಾಕ್ಸಿ ಎಲ್ರಿಗೂ ತಲುಪಿಸಿದ್ದಾರೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ತುಂಬಾ ಜನ ಟೈಲರ್ ಕಲ್ತಿದ್ದಾರೆ, ಮಿಷಿನ್ಸ್ ತಗೊಳಕ್ಕೂ ಶಕ್ತಿ ಇಲ್ದಿರೋರು ಇದ್ದಾರೆ. ಹಾಗಾಗಿ ಬೇರೆ ಕಡೆ ಕೊಟ್ಟು ಅವ್ರು ಹೊಲ್ಸ್ಕೊಳ್ಳೋದು ಇವತ್ತೆಲ್ಲ ತುಂಬಾ ಕಷ್ಟ ಆಗಿದೆ. ಈಗ ಅವರವರೇ ತಗೊಂಡು ಅವರವರೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯರೆಲ್ಲನು. ಹಾಗೆ ಇನ್ನೂ ಹೆಚ್ಚು ಅರ್ಜಿಗಳನ್ನ ಹಾಕ್ಸ್ಲಿ. ನಾನು ಅದೇ ಮಾತಾಡಿದೀನಿ, ಇನ್ನೂ ತುಂಬಾ ಜನ ಇದ್ದಾರೆ. ಅರ್ಜಿ ಹಾಕ್ಸಿ ಎಲ್ರಿಗೂ ಅನುಕೂಲ ಆಗೋ ತರ ಮಾಡಿ ಅಂತ ಹೇಳಿದೀನಿ. ಪ್ರತಿಯೊಬ್ಬರಿಗೂ ಏನೇ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಎಷ್ಟು ಹಳ್ಳಿ ಬರುತ್ತೋ ನಮ್ಮ ಪಂಚಾಯತಿಗೆ ಎಲ್ರಿಗೂ ಅಷ್ಟೇ, ಏನಾದ್ರೂ ನಿಮ್ಗೆ ಸಹಾಯ ಬೇಕು ಅಂದ್ರೆ ಇಲ್ಲಿ ಬಂದು ವಿನೋದ್ ಅವ್ರನ್ನ ಮೀಟ್ ಮಾಡಿ ನಮ್ಮ CS ಸೆಂಟರ್ಗೆ. ಇಲ್ಲಿ ನಿಮ್ಗೆಲ್ಲ ಅನುಕೂಲನೂ ಮಾಡ್ಕೊಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಅಷ್ಟೇ ಎಲ್ಲ ಹೊಸಕೋಟೆಗೆ ಹೋಗ್ಬೇಕು ಮತ್ತೆ ನಾಡ ಕಚೇರಿಗೆ ಹೋಗ್ಬೇಕು ಅನ್ನೋದಿಲ್ಲ. ಈ ಓಲ್ಡ್ ಪೆನ್ಷನ್ ನಾನು ತುಂಬಾನೇ ಮಾಡ್ಸಿದ್ದೀನಿ. ಆಗಿಲ್ಲ ಇರ್ಲಿಲ್ಲ, ನಾನು ಹೋಗಿ ನಾಡ ಕಚೇರಿಯಲ್ಲೆಲ್ಲ ಹಾಕಿ ಎಲ್ರಿಗೂ ತುಂಬಾ ಜನನೇ ಮಾಡ್ಸಿದ್ದೀನಿ ನಾನು. ಬಟ್ ಇವಾಗ ಎಲ್ಲ ಇಲ್ಲೇ ಅನುಕೂಲ ಇರೋದಕ್ಕೆ ಎಲ್ಲ ಇಲ್ಲೇ ಬಂದು ಆಗ್ತಾ ಇದಾರೆ. ತುಂಬಾ ಧನ್ಯವಾದಗಳು ವಿನೋದ್ ಅವರಿಗೆ. ಅವ್ರ ಅಮ್ಮನಿಗೂ ಅಷ್ಟೇ, ಸಂಪಮ್ಮ ಅವರು ತುಂಬಾ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.